ಮೊಟ್ಟೆ ಆಯ್ತು ಇದೀಗ ಚಿಕನ್ ಸರದಿ. ಜನರಿಗಂತೂ ಫುಲ್ ಶಾಕ್ ಆಗ್ತಾ ಇದೆ. ನಾನ್ ವೆಜ್ ಪ್ರಿಯರಿಗೆ ಬೆಲೆ ಏರಿಕೆಯ ಬಿಸಿ ತಾಗ್ತಾ ಇದೆ. ಪರದಾಟವನ್ನು ಅನುಭವಿಸುವಂತಹ ಸ್ಥಿತಿ ಬಂದೊದಗ್ತಾ ಇದೆ. ಸ್ವಲ್ಪ ದಿನಗಳಲ್ಲೇ ಬಿರಿಯಾನಿ ಕಬಾಬ್ ಕೂಡ ದುಬಾರಿ ಆಗುವಂತಹ ಸಾಧ್ಯತೆ ಇದೆ. ಏಕಾಏಕಿ ಚಿಕನ್ ಹಾಗೂ ಮೊಟ್ಟೆ ದರದಲ್ಲಿ ಏರಿಕೆ ಆಗಿದೆ. ಜೀವಂತ ಕೋಳಿ 170ರಿಂದ 180 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ರೆಡಿಮೇಡ್ ಚಿಕನ್ 1 ಕೆಜಿಗೆ 280 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಕ್ರಿಸ್ಮಸ್ ನ್ಯೂ ಇಯರ್ಗೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಕೋಳಿಯ ಬೇಡಿಕೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೂಡ ದುಬಾರಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ದಿನಗಳಲ್ಲಿ ನೋಡಿ ಬಿರಿಯಾನಿ ಕಬಾಬ್ ಕೂಡ ದುಬಾರಿ ಆಗಿಬಿಡುತ್ತೆ. ಈಗಾಗಲೇ ಮೊಟ್ಟೆ ಆಯಿತು, ಚಿಕನ್ ಸರ್ದಿ. ಈಗ ಜನರಿಗಂತೂ ಫುಲ್ ಶಾಕ್ ಆಗ್ತಾ ಇದೆ. ಅದರಲ್ಲೂ ಕೂಡ ನಾನ್ ವೆಜ್ ಪ್ರಿಯರಿಗಂತೂ ಅಬ್ಬಬ್ಬಬ್ಬ ಏನು ಎಲ್ಲದರ ಬೆಲೆ ದುಬಾರಿ ಆಗ್ತಾ ಇದೆ. ಏನು ಸೊಪ್ಪು ಸೌದೆ ತುಂಬ್ಕೊಂಡಿರ್ಬೇಕಾ ಅಂಥೇಳಿ ಈಗಾಗಲೇ ಶಾಕ್ ಆಗ್ತಾ ಇದೆ ಅವರಿಗೆ. ಇತ್ತೀಚೆಗೆ ಕೋಳಿ ಬೆಲೆ ಜಾಸ್ತಿ ಆಗಿದೆ. ಕಾರಣ ಕಳೆದ ಬಾರಿ ಸ್ವಲ್ಪ ಬರ್ಡ್ ಫ್ಲೂ ಅಂತ ಬಂದಾಗ ಸುಮಾರು ನಮ್ಮ ಕೋಳಿಗಳನ್ನು ಎಲ್ಲ ಕಲ್ಲು ಮಾಡಿದ್ರು. ಅದರ ಒಂದು ಎಫೆಕ್ಟು ಈಗ ಕಾಣ್ತಾ ಇದೆ ಒಂದು. ಮತ್ತು ನಮ್ಮ ಬೇಡಿಕೆಗೆ ಅನುಗುಣವಾಗಿ ಪ್ರೊಡಕ್ಷನ್ ಬರ್ತಾ ಇಲ್ಲ, ಅದು ಒಂದು ಕಾರಣ ಇದೆ. ಮತ್ತು ಇತ್ತೀಚೆಗೆ ಚಳಿ ಇರೋದರಿಂದ ಎಲ್ಲರೂ ಹೆಚ್ಚೆಚ್ಚು ಚಿಕನ್ ಸೇವನೆ ಮಾಡ್ತಾಯಿದ್ದಾರೆ. ಮತ್ತು ಕ್ರಿಸ್ಮಸ್ ಬರ್ತಾಯಿದೆ, ನ್ಯೂ ಇಯರ್ ಬರ್ತಾಯಿದೆ. ಈ ಎಲ್ಲ ಕಾರಣಗಳಿಂದ ಕೋಳಿ ಬೆಲೆ ಜಾಸ್ತಿ ಆಗ್ತಾಯಿದೆ. ಇವತ್ತು ಮಾರುಕಟ್ಟೆಯಲ್ಲಿ ಜೀವಂತ ಕೋಳಿ 170ರಿಂದ 180 ರೂಪಾಯಿ ಮಾರಾಟ ಆಗ್ತಾಯಿದೆ. ಅದೇ ರೀತಿ ಕೋಳಿ ಮಾಂಸ 260ರಿಂದ 280 ರೂಪಾಯಿ ತನಕ ಮಾರಾಟ ಆಗ್ತಾಯಿದೆ. ಈ ಹಿಂದೆ ಇಷ್ಟೊಂದು ರೇಟ್ ಹೋಗಿರಲಿಲ್ಲ. ಈಗ ಜನಕ್ಕೂ ಸ್ವಲ್ಪ ಇದು ಹೆಚ್ಚಿನ ಬೆಲೆ ಅಂತ ಅವ್ರಿಗೂ ಪಾಪ ಬೇಜಾರಾಗ್ತಾಯಿದೆ. ಆದರೂ ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ಈಗಾಗಲೇ ನಾನ್ ವೆಜ್ ಪ್ರಿಯರಿಗೂ ಕೂಡ ಭಾಳಷ್ಟು ಶಾಕ್ ಆಗಿರುತ್ತೆ. ಯಾವುದರ ಬೆಲೆ ಎಷ್ಟೆಷ್ಟಕ್ಕೆ ಈಗಾಗಲೇ ದುಬಾರಿ ಆಗಿರುವಂಥದ್ದು, ಯಾಕೆ ಈ ರೀತಿಯಾಗಿ ಈ ಒಂದು ದಿನಗಳಲ್ಲಿ ದುಬಾರಿ ಆಗಿರುವಂಥದ್ದು, ಏನಿದೆ ಕಂಪ್ಲೀಟ್ ಮಾಹಿತಿ? ಜನರನ್ನ ಬೆಂಬಲಿಗೆ ಕಾಡ್ತಾ ಇದೆ. ಇಷ್ಟು ದಿನ ತರಕಾರಿಯ ಬೆಲೆ ಏರಿಕೆ ಆಗ್ತಾ ಇತ್ತು. ಇದೀಗ ಮೊಟ್ಟೆ ಬೆಲೆ ಏರಿಕೆ ಆಗಿರುವಂತದ್ದು. ಹಾಗೆ ಮೊಟ್ಟೆ ಬೆಲೆ ಏರಿಕೆ ಜೊತೆಗೆ ಈಗ ಚಿಕನ್ ಬೆಲೆಯು ಕೂಡ ಸತತವಾಗಿ ಏರಿಕೆ ಆಗ್ತಾ ಇರುವಂತದ್ದು. ಕಳೆದ 1 ತಿಂಗಳಿಂದಲೂ ಕೂಡ ಈ ಒಂದು ಚಿಕನ್ ರೇಟ್ ಜಾಸ್ತಿ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ನಾನ್ ವೆಜ್ ಅಂತಂದ್ರೆ ಎಲ್ಲರಿಗೂ ಕೂಡ ಬಹಳ ಪ್ರೀತಿ. ಅದರಲ್ಲೂ ಜಿಮ್ ಹೋಗೋರಾಗಿರ್ಬಹುದು ಅಥವಾ ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಹೋಗೋರಾಗಿರ್ಬಹುದು, ಇವರೆಲ್ಲರೂ ಕೂಡ ನಾನ್ ವೆಜ್ ನ ಕಂಟಿನ್ಯೂಸ್ ಆಗಿ ತಿಂತಾನೆ ಇರ್ತಾರೆ. ಸೊ ಆದ್ರೆ ಈಗ ನಾನ್ ವೆಜ್ ನ ತಿನ್ಬೇಕಾ ಬೇಡವಾ ಅನ್ನುವಂತಹ ಯೋಚನೆ ಇರುವಂತದ್ದು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಸತತವಾಗಿ ದರ ಏರಿಕೆ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕಳೆದ ತಿಂಗಳು ಇದೇ ಚಿಕನ್ ಬೆಲೆ ಅಂದ್ರೆ ಜೀವಂತ ಕೋಳಿಗೆ 120ರಿಂದ 130 ರೂಪಾಯಿ ಕೆಜಿಗೆ ಇತ್ತು. ಆದ್ರೆ ಈಗ 170 ರೂಪಾಯಿಗೆ ಇದು ಏರಿಕೆ ಆಗಿರುವಂತದ್ದು. ಜೊತೆಗೆ 1 ಕೆಜಿ ಮಾಂಸದ ಬೆಲೆ ಏನಿತ್ತು ಅದು ಕಳೆದ ತಿಂಗಳು ನಾವು ಗಮನಿಸಿದ್ರೆ 220ರಿಂದ 230 ರೂಪಾಯಿ ಇತ್ತು. ಆದ್ರೆ ಈಗ ಏಕಾಏಕಿ 280ರಿಂದ 290 ರೂಪಾಯಿ ಆಗಿರುವಂತದ್ದು. ಅದರಲ್ಲೂ ಕೂಡ ಕ್ರಿಸ್ಮಸ್ ನ್ಯೂ ಇಯರ್ ಹತ್ತಿರ ಇರೋದ್ರಿಂದ ಹೆಚ್ಚಿನ ಜನರು ಈ ಒಂದು ಚಿಕನ್ ಅನ್ನ ಖರೀದಿ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಪ್ರೊಡಕ್ಷನ್ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಹಕ್ಕಿ ಜ್ವರ ಅಂತ ಹೇಳಿ ಅನೇಕ ಕೋಳಿಗಳನ್ನ ಸಾಯಿಸಿದ್ರು. ಹೀಗಾಗಿ ಈ ಬಾರಿ ಪ್ರೊಡಕ್ಷನ್ ಕಡಿಮೆ ಇರೋದ್ರಿಂದ ಒಂದು ಕಡೆ ಬೇಡಿಕೆ ಹೆಚ್ಚಾಗಿದೆ. ಹೀಗಾಗಿ ಬೇಡಿಕೆ ಎಷ್ಟು ಪೂರೈಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಕ್ರಿಸ್ಮಸ್ ಆಗಿರ್ಬೋದು, ನ್ಯೂ ಇಯರ್ ಆಗಿರ್ಬೋದು, ಈ ಒಂದು ಸಂದರ್ಭದಲ್ಲಿ ಮತ್ತಷ್ಟು ದರ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಮೊಟ್ಟೆ ದರವೂ ಕೂಡ ಏರಿಕೆ ಆಗುವಂತಹ, ಅಂದ್ರೆ ಒಂದು ಮೊಟ್ಟೆಗೆ 10 ರೂಪಾಯಿ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇರುವಂತದ್ದು. ಹೀಗಾಗಿ ಆದಷ್ಟು ಚಿಕನ್ ಅನ್ನ ಇನ್ನು ಸ್ವಲ್ಪ ದಿನದವರೆಗೂ ಕೂಡ ಬ್ರೇಕ್ ಹಾಕ್ಬೇಕಾಗತ್ತೆ. ಅನಿವಾರ್ಯ ಕಾರಣ ಇದ್ದವರು ಈಗ 1 ಕೆಜಿ ತಗೊಳ್ಳೋ ಇವಾಗ ಅರ್ಧ ಕೆಜಿ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುತೇಕವಾಗಿ ಜನವರಿ ಕೊನೆವರೆಗೂ ಕೂಡ ಇದೇ ದರ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಕಾದ್ ನೋಡ್ಬೇಕಾಗಿದೆ ಜನವರಿ ಕೊನೆಯೊಳಗೆ ಎಷ್ಟು ಆಗುತ್ತೆ ಅಂತ ಹೇಳಿ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.